ಸರ್ ಈಗ ಮೊನ್ನೆ ಬ್ಲೂ ಸ್ಮಾರ್ಟ್ ಅಂತ ಕಂಪನಿ ಒಂದು ಕ್ಲೋಸ್ ಆಯಿತು ಅಂತ. ಹೌದು ಹೌದು. ಅದು ಮತ್ತೆ ದೀಪಿಕಾ ಪಡುಕೋಣೆ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅಂತ. ಮಹೇಂದ್ರ ಸಿಂಗ್ ಧೋನಿ 550 ಕೋಟಿ ಲಾಸ್ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ಏನು ವಿಚಾರ ಸರ್? ಅದು ಯಾವ ವಿಚಾರ ಕ್ಲೋಸ್ ಆಯಿತು? ಲಾಸ್ ಆಯಿತು ಸರ್. ಇದು ಬ್ಲೂ ಸ್ಮಾರ್ಟ್ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಬಂದಂತಹ ಒಂದು ಎಲೆಕ್ಟ್ರಿಕಲ್ ಕ್ಯಾಬ್ ಸಂಸ್ಥೆ. ಇದು ಲಾಸ್ ಆಗೋದಕ್ಕೆ ಕಾರಣ ಏನು ಅಂದರೆ ಜಗ್ಗಿ ಬ್ರದರ್ಸ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ಅವರಿಬ್ಬರು ಏನು ಮಾಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಹೂಡಿಕೆಯಲ್ಲಿ ಸಾಲನ ತಗೊಂಡ್ಬಂದು ಅವರು ಅವರ ಸ್ವಂತ ಖರ್ಚಿಗೆ ಒಂದು 200ರಿಂದ 300 ಕೋಟಿಯಷ್ಟು ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ವಿಷಯ ಬಂದಿರುವಂಥದ್ದು. ಮತ್ತು ಈ ಜಗ್ಗಿ ಬ್ರದರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮಾಹಿತಿ ಬರ್ತಾ ಇದ್ದಿದ್ದೇನು ಅಂದರೆ, ಈ ಶೇರ್ ಹೋಲ್ಡರ್ಗಳು, ಈ ಬ್ಲೂ ಸ್ಮಾರ್ಟ್ಗೆ ಹಲವಾರು ಜನ ಶೇರ್ ಹೋಲ್ಡರ್ಗಳಿದ್ದಾರೆ. ಅದರಲ್ಲಿ ದೀಪಿಕಾ ಪಡುಕೋಣೆ ಹೆಸರು ಮುಂಚೂಣಿಯಲ್ಲಿ ಬಂತು, ಅದು ನಮಗೆ ಸತ್ಯ ಗೊತ್ತಿತ್ತು. ಅದಾದಮೇಲೆ ಮಹೇಂದ್ರ ಸಿಂಗ್ ಧೋನಿನೂ ಕೂಡ ಇದ್ರು ಅಂತ ಇತ್ತು, ಆದರೆ ಗಾಳಿ ಸುದ್ದಿ ಹರಿದಾಡ್ತಾ ಇತ್ತು. ಈ ಕ್ಲೋಸ್ ಆದಮೇಲೆ ಗೊತ್ತಾಗಿದ್ದು ಮಹೇಂದ್ರ ಸಿಂಗ್ ಧೋನಿಯವರು ಕೂಡ ಇದರಲ್ಲಿದ್ದಾರೆ ಅಂತ. ಇದು 2 ಅಂಶ. 3ನೇದು ಬಂದು ಇನ್ಕ್ಲೂಡಿಂಗ್ ಭಾವೇಶ್ ಅಗರ್ವಾಲ್, ಓಲಾ ಭಾವೇಶ್ ಅಗರ್ವಾಲು ಕೂಡ ಬ್ಲೂ ಸ್ಮಾರ್ಟಲ್ಲಿ ಶೇರ್ ಹೋಲ್ಡರು ಅನ್ನೋ ಒಂದು ಮಾಹಿತಿನೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಬ್ಲೂ ಸ್ಮಾರ್ಟ್ ಅನ್ನೋದರಲ್ಲಿ ಎಷ್ಟು ಜನ ಶೇರ್ ಹೋಲ್ಡರ್ಗಳಿದ್ದಾರೆ ಅದನ್ನು ಅವರೇ ಪ್ರಕಟಣೆಗೊಳಿಸಿದ್ರೆ ಗೊತ್ತಾಗ್ತದೆ. ಇನ್ಕ್ಲೂಡಿಂಗ್ ಏನಾದರೂ ನಮ್ಮ ಕರ್ನಾಟಕದ ಯಾವುದಾದ್ರೂ ರಾಜಕಾರಣಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದಾರ ಅಂತ ಅವ್ರೇನಾದರೂ ಪ್ರಕಟಣೆಗೊಳಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಮೇಯ್ನಲ್ಲಿ ಈಗ ನಿಮಗೆ ಗೊತ್ತಿರೋ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಮತ್ತು ದೀಪಿಕಾ ಪಡುಕೋಣೆ ಅನ್ನೋ ಹೆಸರು. ಇಲ್ಲಿ ಬ್ಲೂ ಸ್ಮಾರ್ಟ್ ಅನ್ನೋ ಸಂಸ್ಥೆ ಯಾಕೆ ಇಲ್ಲಿ ಫೇಲ್ಯೂರ್ ಆಯಿತು ಅಂದರೆ, ಬ್ಲೂ ಸ್ಮಾರ್ಟ್ ಅನ್ನೋದಕ್ಕೆ ಪ್ರಾರಂಭದಲ್ಲಿ ಅವರು ಕರ್ನಾಟಕದ ಚಾಲಕರುಗಳನ್ನೂ ಕೂಡ ತಗೊತಾ ಇದ್ರು. ಆಗ ಇದೇ ಬ್ಲೂ ಸ್ಮಾರ್ಟ್ ಹಬ್ಗೆ ನಾನೇ ಹೋಗಿ ಗಲಾಟೆ ಮಾಡಿದ್ದೆ ದೇವನಹಳ್ಳಿ ಹತ್ರ. ಅಲ್ಲಪ್ಪ, ನೀವು ಬ್ಲೂ ಸ್ಮಾರ್ಟ್ ಅನ್ನೋ ಸಂಸ್ಥೆಗೆ ಚಾಲಕರುಗಳನ್ನ ತಗೊಂತಿದ್ದೀರಾ, ಇಲ್ಲಿ ಕನ್ನಡಿಗ ಚಾಲಕರ ಜೊತೆಗೆ ಬೇರೆ ರಾಜ್ಯದವ್ರನ್ನೂ ಕೂಡ ತಗೊಂತಿದ್ದೀರಾ, ನಮ್ಮ ಕರ್ನಾಟಕದ ಚಾಲಕರನ್ನ ನೀವು ತಗೊಳ್ತಿದ್ದೀರಾ ಅಂದಮೇಲೆ ಅವ್ರಿಗೆ ESI PF ಸೌಲಭ್ಯನ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳಿ ನಾನಲ್ಲೋಗಿ ಗಲಾಟೆ ಮಾಡ್ತೀನಿ. ಅವ್ರಂತಾರೆ ನಾವು ಯಾವುದೇ ಕಾರಣಕ್ಕೂ ESI PF ಎಲ್ಲ ನಾವು ಕೊಡೋದಿಲ್ಲ ಅಂತ. ನಾನು ಆ ಚಾಲಕರನ್ನು ಕೂಡ ಕೇಳ್ತೀನಿ, ಅಲ್ರಯ್ಯ ನೀವು 20-25 ಸಾವಿರ ರೂಪಾಯಿಗೆ ಸಂಬಳಕ್ಕೆ ಕೆಲಸ ಮಾಡ್ತೀರಾ, ನಿಮಗೆ ESI PF ಇಲ್ಲ ಅಂದರೆ ಇಲ್ಲೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮನ್ನು ಅವರು ಕಾರ್ಮಿಕರು ಅನ್ನೋ ರೀತಿಯಲ್ಲಿ ತೊಗೊಂಡಿರೋದು. ಹಂಗಾಗಿ ನೀವು ಕಾರ್ಮಿಕ ಇಲಾಖೆಯಿಂದ ಸಿಗೋ ಬೆನಿಫಿಟ್ಗಳು ಬೇರೆ, ಆದರೆ ಈ ಸಂಸ್ಥೆಯಿಂದ ನಿಮಗೆ ESI PF ಕೊಡಬೇಕು ಅನ್ನೋ ರೀತಿಲೆಲ್ಲ ಹೇಳ್ತೀನಿ. ಆಗ ಅಲ್ಲಿರೋ ಚಾಲಕರುಗಳು ಏನು ಹೇಳ್ತಾರೆ, ಅಣ್ಣ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿದ್ದಾವೆ, ಈ ಗಾಡಿನ ನಾವು ಓಡಿಸ್ತಾ ಇದ್ದಾಗ ನಾವೇ ಹೋಗಿ ಗುದ್ದಿದ್ರು ಇಲ್ಲ ಇನ್ನೊಬ್ಬರೇ ಯಾರೇ ಬಂದು ಗುದ್ದಿದ್ರು ಅದು ಇನ್ಶೂರೆನ್ಸ್ ಕ್ಲೈಮ್ಗೆ ಅಂತ ಬಿಟ್ಟಾಗ ನಮ್ಮ ಸಂಬಳದಲ್ಲೇ ಅವ್ರು ಕಟ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿಲೆಲ್ಲ ವಿಚಾರಗಳು ಬಂತು. ಆಮೇಲೆ ಹಾರನ್ ಮಾಡಿದ್ರು ಕೂಡ ಪೆನಾಲ್ಟಿ, ಲೇಟಾಗಿ ಲಾಗಿನ್ ಆದರೂ ಕೂಡ ಪೆನಾಲ್ಟಿ, ಈ ಥರ ಹಲವಾರು ರೀತಿ ಪೆನಾಲ್ಟಿಗಳಾಗ್ತಾ ಇದ್ದಾರೆ ಅಂತ ಆ ಚಾಲಕರುಗಳು ಹೇಳಿದ್ರು. ನನಗೆ ಅವತ್ತೇ ಕನ್ಫರ್ಮೇಷನ್ ಆಯಿತು, ಇಲ್ಲಿ ನಮ್ಮ ಚಾಲಕರುಗಳು ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ. ಹಂಗಾಗಿ ಏನಾಯಿತು, ಅಲ್ಲಿ ಕಾಲಕ್ರಮೇಣ ಏನಾಯಿತು, ಕನ್ನಡಿಗ ಡ್ರೈವರ್ಸ್ಗಳು ಕಡಿಮೆ ಆಗ್ತಾ ಬಂದರು. ಆಮೇಲೆ ಅಲ್ಲಿ ಯಾರು ಅವ್ರನ್ನ ಅಟ್ಯಾಚ್ಮೆಂಟ್ ಮಾಡ್ಕೊತಿದ್ರಲ್ಲ, ಅಲ್ಲಿನ ವ್ಯಕ್ತಿ ಕನ್ನಡಿಗ ಚಾಲಕರುಗಳು ಇದ್ರೆ ಯಾವತ್ತಿದ್ರು ಕೂಡ ನಮಗಿದು ಡೇಂಜರೇ ಅಂತ ಹೇಳಿ ಕನ್ನಡಿಗರನ್ನ ಅಲ್ಲಿಂದ ಕಿತ್ತಾಕುವಂಥ ಕೆಲಸಗಳು ತುಂಬ ಜಾಸ್ತಿನೇ ನಡೀತಾ ಇತ್ತು. ಅಲ್ಲಿ ಲೋಕಲಲ್ಲಿ ಸ್ಥಳೀಕರು ಕೂಡ ಇವ್ರಿಗೆ ಸಪೋರ್ಟಿವ್ ಆಗಿದ್ರು. ಇವ್ರು ಯಾವಾಗ ಅಲ್ಲಿ ಸ್ಥಳೀಕರನ್ನು ಕೂಡ ಕೆಲಸದಿಂದ ತೆಗೆದಾಕುವಂಥ ಕೆಲಸ ಮಾಡಿದ್ರು, ಇವ್ರ ವಿರುದ್ಧ ಅವರು ಕೂಡ ಎಗೇನೆಸ್ಟ್ ಆಗುವಂಥ ಕೆಲಸಕ್ಕೆ ಮುಂದಾದರು. ಆಮೇಲೆ ಅಲ್ಲಿ ಏನು ಇವರು ಹಬ್ಗಳು ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವರು KPTCL ವಿದ್ಯುತ್ ನಿಗಮ ಘಟಕದಿಂದ ದೊಡ್ಡ ಮಟ್ಟದಲ್ಲಿ ಅವ್ರ ಕೆಲಸಗಳು ಅಂದರೆ ಅಪ್ರೂವಲ್ ಎಲ್ಲ ತಗೊಳ್ಬೇಕಾಗಿತ್ತು. ಅವರಲ್ಲಿ ಏನು ಹಬ್ಗಳು ಮಾಡಿದ್ದಾರೆ ಅದೆಲ್ಲವೂ ಕೂಡ ಇಲ್ಲೀಗಲ್, ಅಕ್ರಮವಾಗಿ ಮಾಡಿರೋ ಹಬ್ಗಳು ಅನ್ನೋದು ವಿಷಯನೂ ಕೂಡ ನಮಗೆ ಗೊತ್ತಾಯಿತು. ಅದನ್ನು ಅಲ್ಲಿರೋ ಸ್ಥಳೀಕರುಗಳೇ ನಮ್ಗೆ ಹೇಳಿದ್ರು, ಸೋಮಣ್ಣ ನಮ್ಮನ್ನು ಬಳಸ್ಕೊಂಡು ಇಷ್ಟೆಲ್ಲ ಮಿಸ್ಯೂಸ್ ಮಾಡ್ಕೊಂಡ್ರಿ ಇವರು, ಹಬ್ಗಳನ್ನ ತಗೊಳ್ಬೇಕು ಅಂದರೆ ಇಲ್ಲಿ ಲೈಸೆನ್ಸ್ ಎಲ್ಲ ತಗೊಂಡಿರ್ಬೇಕು, ಇಲ್ಲಿ ಬೆಸ್ಕಾಮ್ಗೂ ಕೂಡ ಇವರು ಮೋಸ ಮಾಡಿದ್ದಾರೆ, ಈ ಥರ ಎಲ್ಲ ಹಬ್ಗಳನ್ನ ಕೊಡಕ್ಕೆ ಬರೋದಿಲ್ಲ, ಇಲ್ಲಿ ವೋಲ್ಟೇಜ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಾನಾ ಥರ ವಿಷಯಗಳನ್ನ ಹೇಳಿದ್ರು. ಆಮೇಲೆ ಏನಾಯಿತು, ನಡೀಲಿ ಇದು ಎಷ್ಟು ದಿನ ನಡೆಯುತ್ತೋ ನಡೀಲಿ ಅಂದ್ಕೊಂಡಿದ್ದು. ಆಮೇಲೆ ಹಿಂದಿ ವಾಲಾಗಳಿಗೆ ಮತ್ತು ಕೇರಳದವ್ರನ್ನ ಇಲ್ಲಿ ತುಂಬ್ಕೊಳ್ಳೋಕೆ ಶುರು ಮಾಡಿದ್ರು ಬ್ಲೂ ಸ್ಮಾರ್ಟಲ್ಲಿ. ತುಂಬ್ಕೊಳ್ತಾ ಏನಾಯಿತು, ನಮ್ಮ ಬೆಂಗಳೂರಿನಲ್ಲಿ ನೇತ್ರ ಅನ್ನೋ ಕ್ಯಾಮ್ರಾನ ಎಲ್ಲ ಕಡೆ ಅಳವಡಿಸಿದ್ದಾರೆ. ಎಂಟೈರ್ ಬೆಂಗಳೂರು ನೇತ್ರ ಅನ್ನೋ ಕ್ಯಾಮ್ರಾ ಅಳವಡಿಸಿದ್ದಾರೆ. ಈ ಹಿಂದಿ ವಾಲಾಗಳು ಮತ್ತು ಕೇರಳದವ್ರು ಏನು ನಮ್ಮ ಬೆಂಗಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ, ಇವರು ಯಾವ ಸಿಗ್ನಲ್ಗಳ್ನು ಕೂಡ ಕ್ಯಾರೆ ಅಂತ ಇರಲಿಲ್ಲ, ಹೆಂಗ್ ಬೇಕು ಹಂಗೆ ಹೊಡ್ಕೊಂಡು ಹೋಗಿದ್ದಾರೆ. ಬೇಕಾದ್ರೆ ನೀವು ಇವಾಗಲೂ ಕೂಡ ತಗ್ಸಿ, ಆ ರೆಫೆಕ್ಸ್ ಅನ್ನೋದಾಗಿರ್ಬೋದು, ಈ ಬ್ಲೂ ಸ್ಮಾರ್ಟ್ ಅನ್ನೋದಾಗಿರ್ಬೋದು, ಒಂದೊಂದು ಗಾಡಿ ಮೇಲೆ ಸಾವಿರಾರು ಗಟ್ಟಲೆ ಫೈನ್ಗಳಿದ್ದಾವೆ. ಆ ಫೈನ್ ದುಡ್ಡನ್ನ ಕಟ್ಟಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಒಂದು ಎರಡನೇದು, ಮತ್ತು ಈ ಗಾಡಿಗಳನ್ನ ಯಾರೆಲ್ಲ ಓಡಿಸ್ತಿದ್ರಲ್ಲ ಹಿಂದಿ ವಾಲಾಗಳು ಮತ್ತು ಕೇರಳದವರು, ಯದ್ವಾ ತದ್ವಾ ಆಕ್ಸಿಡೆಂಟ್ಗಳು ಮಾಡಿದ್ದಾರೆ. ಆ ಗಾಡಿಗಳು ಎಷ್ಟೋ ಗಾಡಿಗಳು ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ. ಈ ಥರ ಸಮಸ್ಯೆಗಳು ಅದರಲ್ಲಿ ತುಂಬ ಕಂಡು ಬರ್ತಾ ಇತ್ತು. ಆಮೇಲೆ ಅಲ್ಲಿರೋ ಡ್ರೈವರ್ಗಳು ನನಗೆ ಎಷ್ಟೋ ಸರಿ ಫೋನ್ಗಳು ಮಾಡಿ ನಮಗೆ ಸ್ಯಾಲ್ರಿಗಳು ಕೊಡ್ತಾ ಇಲ್ಲ ಅಂತಲೂ ಕೂಡ ಫೋನ್ ಮಾಡಿ ಹೇಳೋರು.
ನೀವೆಲ್ಲ ಒಂದಾಗ್ಬೇಕ್ರಯ್ಯ ಅಂತ ಹೇಳಿ ನಾವು ಕೇಳಿದಾಗ ಯಾರು ಬರಲ್ಲ ಸೋಮಣ್ಣ ಅಂತೇಳಿ ನೆಗ್ಲೆಕ್ಟ್ ಮಾಡೋರು. ನೋಡಿ, ಈ ವಿದ್ಯಮಾನ ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದು ವಿದ್ಯಮಾನ ಏನ್ ನಡೀತಾ ಇತ್ತು, ಈ ಜಗ್ಗಿ ಬ್ರದರ್ಸ್ ಅನ್ನೋರು ಬ್ಯಾಂಕಲ್ಲಿ ಸಾಲ ತಗೊಂಬಂದು ಅವರ ವೈಯಕ್ತಿಕ ವಿಚಾರಗಳಿಗೆ ಹಣನ ದುರುಪಯೋಗ ಪಡ್ಕೊಂಡಿರೋದ್ರಿಂದ ಶೇರ್ ಹೋಲ್ಡರ್ಗಳಿಗೆ ಇವ್ರುಗಳು ಒಂದ್ ರೀತಿಯಲ್ಲಿ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದ್ರು. ಕಾಲಕ್ರಮೇಣ ಏನಾಯ್ತು, ಈ ಒಂದು ಸಂಸ್ಥೆ ಯಾವಾಗ ಈ ತರ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ಹಂತಂತವಾಗಿ ನೆಲ ಕಚ್ಚೋದಕ್ಕೆ ಶುರುವಾಯಿತು, ಇವರ ಬಿಸ್ನೆಸ್ ಕಂಪ್ಲೀಟ್ಲಿ ಡ್ರಾಪ್ ಆಗೋದಕ್ಕೆ ಶುರುವಾಯಿತು. ಮತ್ತೆ ಶೇರ್ ಹೋಲ್ಡರ್ಗಳಿಗೂ ಕೂಡ ಗೊತ್ತಾಯಿತು ಈ ಜಗ್ಗಿ ಬ್ರದರ್ಸ್ ಅನ್ನೋರು ಸಾಲನ ತಗೊಂಬಂದು ಸ್ವಂತಕ್ಕೆ ಒಂದು 200-300 ಕೋಟಿನ ಬಳಸ್ಕೊಂಡಿರೋದ್ರಿಂದ ಇವರು ನಮಗೆ ಎಲ್ಲರಿಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನೋ ವಿಷಯ ಯಾವಾಗ ಸ್ಪ್ರೆಡ್ ಆಯಿತು, ಇದು ನಂಬಿಕೆ ಮೇಲೆ ಸಂಪೂರ್ಣವಾಗಿ ಹೊಡೆತ ಬೀಳುವಂಥ ಕೆಲಸನೂ ಕೂಡ ಆಯಿತು. ಹಂಗಾಗಿ ಈ ಕಡೆ ಬಿಸ್ನೆಸ್ ಅಲ್ಲೂ ಕೂಡ ಲಾಸ್ ಆಯಿತು. ಅವರು ಅಲ್ಲಿ ಶೇರ್ ಯಾರು ಇವ್ರ ಜೊತೆ ಶಾಮೀಲಾಗಿ ಶೇರ್ಗಳು ಹಾಕಿದ್ರು ಅವ್ರಗಳಿಗೂ ಕೂಡ ಗೊತ್ತಾಯಿತು ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲದರ ಪರಿಣಾಮ ಬ್ಲೂ ಸ್ಮಾರ್ಟ್ ಅನ್ನೋ ಸಂಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚುವಂಥ ಕೆಲಸ ಆಗಿದೆ. ಈಗ ನೀವು ಮೊನ್ನೆ ರೀಸೆಂಟ್ಲಿ ಸೀಸರ್ಗಳು ಕೂಡ ಹ್ಯಾಡ್ಗಳಿಗೆ ಹೋಗಿ ಆ ಒಂದು ಬ್ಲೂ ಸ್ಮಾರ್ಟ್ ಕಾರ್ಗಳನ್ನ ಸೀಸ್ ಮಾಡಿದ್ದಾರೆ. ಅದು ಯಾವ ರೀತಿಯಲ್ಲಿ ಸೀಸ್ ಮಾಡಿದ್ದಾರೆ ಅಂದರೆ, ಒಂದು ಬಜಾಜ್ ಹೆಸರನ್ನು ಹೇಳಿದ್ರು, ಮತ್ತೆ ಶ್ರೀರಾಮ್ ಫೈನಾನ್ಸ್ ಹೇಳಿದ್ರು, ಚೋಳ ಹೇಳಿದ್ರು, ಮತ್ತೆ ಇನ್ನೂ ಒಂದು ಹಲವಾರು ಫೈನಾನ್ಸ್ಗಳು ಕೂಡ ಅದ್ರ ಮೇಲೆ ಸಾಲ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರುಗಳು ನಮಗೆ ಏಜೆನ್ಸಿಗಳು ಕೊಟ್ಟಿರೋದು ಗಾಡಿಗಳನ್ನ ಸೀಸ್ ಮಾಡಿ ಅಂತೇಳಿ, ಹಂಗಾಗಿ ನಾವು ಈ ಗಾಡಿಗಳನ್ನೆಲ್ಲ ಸೀಸ್ ಮಾಡಕ್ ಬಂದಿದ್ದೀವಿ ಅನ್ನೋ ಒಂದು ಮಾಹಿತಿ ಹೊರಗಡೆ ಬಂತು. ಸೀಸು ಕೂಡ ಮಾಡಿದ್ದಾರೆ, ಗಾಡಿಗಳನ್ನ ತಗೊಂಡೋಗಿ ಯಾಡ್ಗಳಿಗೆ ಹಾಕಿದ್ದಾರೆ. ರೀಸೆಂಟ್ಲಿ ಬಂದು ಓಲಾ ಭವಿಷ್ಯ ಅಗರ್ವಾಲ್ ಬಂದು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಈ ಭೇಟಿ ಮಾಡಿರೋ ಉದ್ದೇಶ ಏನು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಲ್ಲೂ ಹೇಳಲಿಲ್ಲ, ಮತ್ತೆ ಭವೇಶ್ ಅಗರ್ವಾಲ್ ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಟ್ರಾನ್ಸ್ಪೋರ್ಟ್ ವಿಚಾರ ಅಂತ ಹೇಳಿ ಬರ್ದಾಕ್ಬಿಟ್ರು ಅಷ್ಟೇ. ಆದರೆ ವಾಸ್ತವ ಏನು ಅನ್ನೋದು ಆಮೇಲೆ ನಮ್ಗೇನು ಗೊತ್ತಾಗಿದ್ದು ಅಂದರೆ, ಈ ಬ್ಲೂ ಸ್ಮಾರ್ಟ್ ಅಲ್ಲಿ ಏನೆಲ್ಲ ಕ್ಯಾಬ್ಗಳು ಸೀಸ್ ಆಗಿದಾವೆ, ಈ ಎಲ್ಲ ಕ್ಯಾಬ್ಗಳನ್ನು ಕೂಡ ಓಲಾ ಭವೇಶ್ ಅಗರ್ವಾಲ್ ಕೊಂಡ್ಕೊತಾ ಇದ್ದಾನೆ. ಈತ ಆ ಗಾಡಿಗಳನ್ನ ಇಟ್ಕೊಂಡು ಓಲಾದಲ್ಲಿ ರನ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದಾನೆ ಅನ್ನೋ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಈಗ ಈ ಬೈಕ್ ವಿಚಾರನೂ ಕೂಡ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮಾರ್ಗಸೂಚಿ ವಿಚಾರವಾಗಿ ಏನಾದರೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭವೇಶ್ ಅಗರ್ವಾಲ್ ಭೇಟಿ ಮಾಡಿದ್ರಾ, ಸರ್ಕಾರಕ್ಕೆ ಏನಾದರೂ ಮಾರ್ಗಸೂಚಿ ವಿಚಾರದಲ್ಲಿ ಏನಾದರೂ ಮಾತುಕತೆಗಳು ನಡೆದಿದೆಯಾ, ಇಲ್ಲ ಮಾರ್ಗಸೂಚಿ ಅನ್ನೋ ಹೆಸರಲ್ಲಿ ಏನಾದರೂ ವರ್ಕೌಟ್ ಆಗುತ್ತಾ ಅಂತ ಏನಾದರೂ ಸರ್ಕಾರ ಏನಾದರೂ ಎದುರು ನೋಡ್ತಾ ಇದೆಯಾ, ಇದೆಲ್ಲವೂ ಕೂಡ ಒಂಥರ ನಿಗೂಢವಾಗಿದೆ. ಒಟ್ಟಿನಲ್ಲಿ ನಾವು ಹೇಳೋದಿಷ್ಟೇ, ನಮ್ಮ ಕ್ಯಾಬ್ ಚಾಲಕರುಗಳಿಗೆ ಮತ್ತು ಆಟೋ ಚಾಲಕರುಗಳಿಗೆ ಈ ಸಂಸ್ಥೆಗಳು ಮತ್ತು ಈ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಈ ರಾಜಕಾರಣಿಗಳನ್ನ ದಯವಿಟ್ಟು ನಂಬೋದನ್ನು ಬಿಡಿ. ಯಾಕೆಂದರೆ ನಮಗೆ ಸರ್ಕಾರ ನಮಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಸಾರಿಗೆ ಇಲಾಖೆ ಈ ಒಂದು ರೇಟಲ್ಲಿ ನೀವು ಪ್ರಯಾಣಿಕರ ಸೇವೆ ಕೊಡಿ ಅಂತ ಹೇಳಿದೆ, ಪ್ರಯಾಣಿಕರಿಂದ ಮೀಟರ್ ಮುಖಾಂತರ ನೀವು ಹಣ ತಗೊಳ್ಳಿ ಅಂತ ಹೇಳಿದೆ. ಇಂಥ ಒಂದು ದೊಡ್ಡ ಅಸ್ತ್ರನ ನಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಯಾಕೆ ಈ ಸಂಸ್ಥೆಗಳು ಮೊರೆ ಹೋಗ್ತಾ ಇದ್ದೀರಾ? ನೀವು ಯಾಕೆ ಆ ಬೈಕ್ ಟ್ಯಾಕ್ಸಿ ಹಿಂದೆ ಬಿದ್ದಿದ್ದೀರಾ? ನೀವು ಯಾಕೆ ಆ ರಾಮಲಿಂಗಾರೆಡ್ಡಿ ಹಂಗೆ ಹೇಳ್ಬೇಕು, ಹೈಕೋರ್ಟ್ ಹಿಂಗೆ ಹೇಳ್ಬೇಕು, ಈ ಸಂಸ್ಥೆಗಳು ಹಿಂಗೆ ಯಾಕೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾವೆ? ಯಾಕೆ ಈ ಗೋಜೆ ನಿಮಗೆ ಬೇಕಿಲ್ಲ? ಇರೋ ಅಂತ ಒಂದು ವ್ಯವಸ್ಥೆಗೆ ನೀವೆಲ್ಲ ಯಾಕೆ ಕೈ ಜೋಡಿಸದೆ ಮತ್ತೆ ಆ ಸಂಸ್ಥೆಗಳನ್ನೇ ಪರವಹಿಸ್ಕೊಂಡು ಹೋಗ್ತಾ ಇದ್ದೀರಾ? ನೀವು ಅಲ್ಲಿ ಪ್ರತಿದಿನ ಲಾಗಿನ್ ಮಾಡ್ತೀರಾ, ಒಂದ್ ಕಡೆ ತೇಜೋವಧೆ ಮಾಡ್ತೀರಾ, ಬೈಕ್ ಟ್ಯಾಕ್ಸಿ ರನ್ ಮಾಡ್ತದೆ ಅಂತೇಳಿ. ನೋಡಿ, ಈ ಸಂಸ್ಥೆಗಳ ವಿಚಾರವಂತಿಕೆಗಳಲ್ಲಿ ನಮ್ಮ ಓನರ್ ಕಮ್ ಡ್ರೈವರ್ಸ್ಗಳು ಸಂಪೂರ್ಣವಾಗಿ ಆಚೆ ಬರ್ಬೇಕು. ನೀವು ಆಚೆಗೆ ಬರೋವರೆಗೂ ನೀವು ಅಲ್ಲೇ ಇಟ್ಕೊಂಡು ಅವ್ರ ಮೇಲೆ ಏನೋ ನಾವು ಮಾಡಬೇಕು ಅಂದ್ಕೊಂಡು ನೀವು ಸುಮ್ಮನೆ ಸಂಘ ಸಂಸ್ಥೆಗಳು ಲೀಡರ್ಗಳನ್ನ ನಂಬ್ಕೊಂಡು ಓಡಾಡ್ಕೊಂಡಿದ್ರೆ, ಲೀಡರ್ಗಳ ಕೈಯಲ್ಲಿ ಅಧಿಕಾರ ಇಲ್ಲ. ನಮ್ಗೆ ಯಾವುದು ಸರ್ಕಾರದಿಂದ ಒಂದು ಪೋಸ್ಟಿಂಗ್ ಅಂತ ಕೊಟ್ಟಿಲ್ಲ, ನಾವೇನು ಹೋಗಿ ವಿಧಾನಸೌಧದಲ್ಲಿ ಕೂತಿಲ್ಲ, ನಾವು ಹೇಳ್ದಂಗೆ ಅಲ್ಲಿ ನಡಿಬೇಕು, ನಡೆಸ್ಬೇಕು ಅನ್ನೋದಕ್ಕೆ ನಾವು ಹೋರಾಟ ಮಾಡ್ಬೋದು, ನಿಮ್ಮ ಪರ ಧ್ವನಿ ಎತ್ಬೋದು. ಈ ಎಮ್ಮೆ ಚರ್ಮ ಸರ್ಕಾರಗಳು ನಮ್ಮ ಧ್ವನಿಗಳನ್ನ ಕೇಳಿಲ್ಲ ಅಂದಾಗ ಅದು ಅಲ್ಲಿದಲ್ಲಿಗೆ ನಿರ್ನಾಮ ಆಗ್ತಾ ಇರ್ತದೆ. ಹಂಗಾಗಿ ನೀವು ಯಾರೋ ಏನೋ ಒಳ್ಳೇದು ಮಾಡ್ತಾರೆ ಅದೆಲ್ಲ ಬಿಟ್ಬಿಡಿ, ಒಳ್ಳೇದು ಏನಿದೆ ಆ ಅಂಶನ ಇಟ್ಕೊಂಡು ಕೈ ಜೋಡಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ಒಂದಾಗಿ ಬದಲಾಗಿ, ಇದಿಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.